ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತಾ ನೀವು ಈಗ ಕೇಳಿರುವಂತಹ ಒಂದು ಕಾರ್ಯಕ್ರಮ ಕಿಶೋರಿ ಕ್ಲಬ್ನಲ್ಲಿ ನನ್ನ ವಾಯ್ಸ್ ನನ್ನ ಚಾಯ್ಸ್. ಅಂದರೆ ನಿಮ್ಮದೇ ವಯಸ್ಸು ನೀವೇ ಆಯ್ಕೆ ಮಾಡ್ಕೊಳ್ಳುವಂಥ ವಿಷಯದ ಬಗ್ಗೆ ನೀವು ವಿಡಿಯೋ ಕೇಳಿರಿ. ಈಗ ನೀವು ಯಾರು ಮಾತಾಡ್ತೀರಿ ಅವ್ರು ಎದ್ದು ನಿಂತು ನಿಮ್ಮ ಹೆಸರು, ನಿಮ್ಮ ತರಗತಿ, ನೀವು ಏನು ಧ್ವನಿ ಎತ್ತಬೇಕಂತೀರಿ, ಏನು ಪ್ರಶ್ನೆ ಕೇಳಬೇಕಂತೀರಿ ಅದನ್ನು ನೇರವಾಗಿ ಕೈ ಎತ್ತುವ ಮುಖಾಂತರ ಕೇಳಬೇಕು. ಯಾರು ಕೇಳ್ತೀರಿ? ಮೊದಲನೇ ಕಿಶೋರಿ, ಮೊದಲನೆಯ ಕಿಶೋರಿ. ಇಷ್ಟು 5 ಮಂದಿ ಮಾತಾಡ್ಬೇಕು. ಯಾರಲ್ಲ ಈ ಸಲ ಮಾತಾಡಿದ್ರೆ ಮುಂದಿನ ಸಲ ಮತ್ತೆ 5 ಮಂದಿ. ಯಾರು ಮಾತಾಡ್ತೀರಿ? ಮೊದಲನೇದಾಗಿ ಕೈ ಮೇಲೆ ಬದಲಾಗ್ಯಾವ ನೋಡ್ರಿ. ನಾನು ಹೆಸರು ಹೇಳಬೇಕು. ಕಾವೇರಿ ಹೇಳ. ಅಲ್ಲೇ ನಿಂತು ಜೋರಾಗಿ ಮಾತಾಡಕ್ಕೆ ಸಮೀಪ ಬಾವಿ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಕಿಶೋರಿ 2026-27ನೇ ಸಾಲಿನ ಕಿಶೋರಿ ಕ್ಲಬ್ ನಮ್ಮ ಶಾಲೆಯಲ್ಲಿ ನಡೆಯುತ್ತಿದೆ. ಕಿಶೋರಿ ಕ್ಲಬ್ ಎಂದರೆ ನಾವು ಎಲ್ಲೇ ಹೋದರೂ ನಮಗೆ ಏನಾದರೂ ತೊಂದರೆ ಬಂದರೆ ನಾವು ನಮ್ಮ ಶಿಕ್ಷಕರಿಗೆ ಶೇರ್ ಮಾಡಬೇಕು. ಹಾಗೆ ನಾವು ಕ್ವಶನ್ ಕೇಳಿ. ಕಿಶೋರಿ ಕ್ಲಬ್ ಎಷ್ಟರಲ್ಲಿ ಪ್ರಾರಂಭವಾಯಿತು? ನನ್ನ ತಂದೆ ಶಿಕ್ಷಣಪ್ಪ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. 2026-27ನೇ ಸಾಲಿನ ಕಿಶೋರಿ ಕ್ಲಬ್ ನಮ್ಮ ಶಾಲೆಯಲ್ಲಿ ನಡೆಯುತ್ತಿದೆ. ಕಿಶೋರಿ ಕ್ಲಬ್ನಿಂದ ನಾವು ಏನನ್ನು ಕಲಿಯುತ್ತೇವೆ? ನಮ್ಮ ತಂದೆ ಹೆಸರು ರಾಮ್ ಸಿಂಗ್. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇವತ್ತು ನಮ್ಮ ಶಾಲೆಯಲ್ಲಿ ಕಿಶೋರಿ ಕ್ಲಬ್ ಕಾರ್ಯಕ್ರಮ ನಡೆದಿದೆ. ಕಿಶೋರಿಯರು ಎಂದರೇನು? ನನ್ನ ತಂದೆ ಹೆಸರು ರಾಮಪ್ಪ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಮ್ಮ ಶಾಲೆಯಲ್ಲಿ ಕಿಶೋರಿ ಕ್ಲಬ್ ಕಾರ್ಯಕ್ರಮ ನಡೆಯುತ್ತಿದೆ. 2ನೇ ಶನಿವಾರ. ಕಿಶೋರಿ ಕ್ಲಬ್ ಎಂದರೆ ಹೆಣ್ಣು ಮಕ್ಕಳ ಸಲುವಾಗಿರುತ್ತದೆ. ಹೆಣ್ಣು ಮಕ್ಕಳಿಗೆ ಏನಾದರೂ ಸಮಸ್ಯೆಗಳಿದ್ದರೆ ಶಾಲೆಯಲ್ಲಿ ಶಿಕ್ಷಕರ ಮುಂದೆ ಮತ್ತು ಸ್ನೇಹಿತರ ಮುಂದೆ ಕೇಳಬಹುದು.